ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಬಾಳಿ ಬದುಕಬೇಕಾಗಿದ್ದ ಮಗನನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿದ್ದ ತಾಯಿ ಮಗನ ಹುಟ್ಟುಹಬ್ಬದ ದಿನವೇ ಆತ್ಮಹತ್ಯೆಗೆ ಶರಣಾಗಿರುವ ಮನ ಕಲಕುವ ಘಟನೆ ಮೈಸೂರಿನ ಕೋರ್ಗಳ್ಳಿಯಲ್ಲಿ ನಡೆದಿದೆ. ಯಾರಿಗೂ ನಮ್ಮ ಸ್ಥಿತಿ ಹಿಂಗದೆ ಅಂತ ನಾವು ಯಾರಿಗೂ ಹೇಳ್ಕೊಳ್ಳಿಲ್ಲ ಕಣಪ್ಪ. ನಮ್ಮ ನೋವ ನಾವೇ ತಿಂದೋ. 46 ವರ್ಷದ ಭಾಗ್ಯಮ್ಮ ಮೃತ ತಾಯಿ ಆಗಿದ್ದು, ಮಗ ಅಭಿಷೇಕ್ನನ್ನ ಆಕೆಯ ಅಳಿಯನೇ ವರದಕ್ಷಿಣೆಯ ವಿಚಾರಕ್ಕೆ ಜಗಳ ತೆಗೆದು ಕೊಲೆ ಮಾಡಿದ್ದ. ಇದರಿಂದ ತೀವ್ರ ಆಘಾತಕ್ಕೆ ಒಳಗಾಗಿದ್ದ ತಾಯಿ ಭಾಗ್ಯಮ್ಮ ಇದೀಗ ಮಗನ ಹುಟ್ಟುಹಬ್ಬದ ದಿನವೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಗನ ನೆನಪಿನ ನೋವಿನಲ್ಲಿ ತಾಯಿ ಕೂಡ ಸಾವಿನ ಮನೆಯ ಬಾಗಿಲು ತಟ್ಟಿರುವುದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆಯಂತೂ ಹೌದು.